ಕನ್ನಡ ಚಿತ್ರರಂಗದ ಮೂಲಕ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡಿದ ರಶ್ಮಿಕಾ ಮಂದಣ್ಣ ಇಂದು ಕೇವಲ ಒಬ್ಬ ನಟಿಯಾಗಿ ಉಳಿದಿಲ್ಲ. ಅವರು ಭಾರತೀಯ ಚಿತ್ರರಂಗದ ವಿವಿಧ ಮಾರುಕಟ್ಟೆಗಳನ್ನು ಬೆಸೆಯುವ ಒಂದು ಬಲಿಷ್ಠ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದ್ದಾರೆ. 2025ರ ಯಶಸ್ಸಿನ ಅಲೆಗಳ ಮೇಲೆ ಸವಾರಿ ಮಾಡುತ್ತಿರುವ ರಶ್ಮಿಕಾ 2026ರಲ್ಲಿ ಕೈಗೆತ್ತಿಕೊಂಡಿರುವ ಯೋಜನೆಗಳು ಕೇವಲ ಸಿನಿಮಾಗಳಲ್ಲ, ಅವು ಭಾರತೀಯ ಸಿನಿಮಾ ಇತಿಹಾಸದ ಅತಿ ದೊಡ್ಡ ಕ್ರಾಸ್ ಓವರ್ ಸಾಹಸಗಳು. ರಶ್ಮಿಕಾ ಅವರ ಮಾರುಕಟ್ಟೆ ಮೌಲ್ಯವು ಕೇವಲ ಗ್ಲಾಮರ್ಗೆ ಸೀಮಿತವಾಗಿಲ್ಲ. ಅವರು ಕನ್ನಡದ ಮಣ್ಣಿನ ಸೊಗಡು, ತೆಲುಗಿನ ಮಾಸ್ ಅಪೀಲ್ ಮತ್ತು ಬಾಲಿವುಡ್ನ ಕ್ಲಾಸ್ ಪ್ರೇಕ್ಷಕರನ್ನು ಏಕಕಾಲಕ್ಕೆ ತಲುಪಬಲ್ಲ ಅಪರೂಪದ ಕೊಂಡಿಯಾಗಿದ್ದಾರೆ. ಸಾವೇ ಸಚ್ಚಿಪೋయింది నా బిడ్డని సంపలేక. 2026ರಲ್ಲಿ ಅವರ ವೃತ್ತಿ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿರುವ ಟಾಪ್ 3 ಕ್ರಾಸ್ ಓವರ್ ಯೋಜನೆಗಳ ಕೌಂಟ್ಡೌನ್ ಇಲ್ಲಿದೆ. ಬಾಲಿವುಡ್ನ ಪವರ್ ಲೀಗ್ ಶಾಹಿದ್ ಕಪೂರ್ ಮತ್ತು ಅನೀಸ್ ಬಾಜ್ಮಿ ಸಿನಿಮಾ. ಅನಿಮಲ್ ಚಿತ್ರದ ನಂತರ ರಶ್ಮಿಕಾ ಬಾಲಿವುಡ್ನ ವಿಶ್ವಾಸಾರ್ಹ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. 2026ರಲ್ಲಿ ಅವರು ಹಿರಿಯ ನಿರ್ದೇಶಕ ಅನೀಸ್ ಬಾಜ್ಮಿ ಅವರ ಆಕ್ಷನ್ ಕಾಮಿಡಿ ಚಿತ್ರದಲ್ಲಿ ಶಾಹಿದ್ ಕಪೂರ್ ಎದುರು ನಟಿಸುತ್ತಿದ್ದಾರೆ. ಇದು ಕೇವಲ ಒಂದು ಹಿಂದಿ ಸಿನಿಮಾವಲ್ಲ, ಬದಲಿಗೆ ದಕ್ಷಿಣದ ನಟಿಯೊಬ್ಬರು ಬಾಲಿವುಡ್ನ ಮುಂಚೂಣಿ ನಾಯಕನಿಗೆ ಸರಿಸಮಾನವಾಗಿ ಸ್ಕ್ರೀನ್ ಸ್ಪೇಸ್ ಪಡೆಯುತ್ತಿರುವುದು ಅವರ ಬೆಳೆಯುತ್ತಿರುವ ಪ್ರಭಾವಕ್ಕೆ ಸಾಕ್ಷಿ. ಉತ್ತರ ಭಾರತದ ಪ್ರೇಕ್ಷಕರಲ್ಲಿ ರಶ್ಮಿಕಾ ಅವರಿಗಿರುವ ಕ್ರೇಜ್ ಬಳಸಿಕೊಂಡು ಬಾಲಿವುಡ್ ನಿರ್ಮಾಪಕರು ಇಂದು ಮುಗಿಬೀಳುತ್ತಿದ್ದಾರೆ.